ನಾರಾಯಣಗುರು ಕೋಶವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಥಾಪನೆ ಮಾಡಿದರು. ಸಮಾಜದ ಮುಖಂಡರು ಹಿರಿಯರು ನಿಗಮ ಬೇಕು ಎಂದು ಅಭಿಪ್ರಾಯಪಟ್ಟಿದ್ದರು. ಕೋಶಕ್ಕಿಂತ ನಿಗಮಕ್ಕೆ ಹೆಚ್ಚು ಶಕ್ತಿ ಎಂದು ಅಭಿಪ್ರಾಯಗಳು ಬಂದಿದ್ದವು. ನಿಗಮದ ಅಧ್ಯಕ್ಷ ರಾಜ್ಯಾದ್ಯಂತ ತಿರುಗಾಟ ಮಾಡಬಹುದು ಎಂಬ ಅಭಿಪ್ರಾಯಗಳು ಕೇಳಿಬಂದವು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್, ಸಚಿವ ಸುನಿಲ್ ಕುಮಾರ್ ಈ ಬಗ್ಗೆ ಶ್ರಮಿಸಿದರು. ಕೋಶವನ್ನು ತೆಗೆದು ನಿಗಮವನ್ನು ಸ್ಥಾಪಿಸುವ ಆದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹುದಿನದ ಬೇಡಿಕೆ ನಾರಾಯಣಗುರು ನಿಗಮ ಈಡೇರಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಈಗಾಗಲೇ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಾರಾಯಣಗುರು ಕೋಶವನ್ನು ಸ್ಥಾಪನೆ ಮಾಡಿದರು. ಆದರೆ ಜನಾಭಿಪ್ರಾಯಗಳು, ನಮ್ಮ ಸಮಾಜದ ಮುಖಂಡರು ಎಲ್ಲ ಹಿರಿಯರು ಒಟ್ಟು ಸೇರಿ ಇದು ಕೋಶ ಅಂತ ಆದರೆ ಒಂದಿಷ್ಟು ಶಕ್ತಿ ಕಡಿಮೆ ಆಗುತ್ತೆ, ಇದು ನಿಗಮವನ್ನು ಮಾಡಿದರೆ ಅದೇ ಸಮುದಾಯದ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಿರ್ತಾನೆ, ಇಡೀ ರಾಜ್ಯವ್ಯಾಪಿ ತಿರುಗಾಟ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರು, ನಮ್ಮ ಸುನಿಲ್ ಕುಮಾರ್ ಅವರು ಮತ್ತು ಅನೇಕ ಶಾಸಕರು ಮುಖ್ಯಮಂತ್ರಿಗಳನ್ನು ಕಂಡಿದ್ದು ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಕೋಶವನ್ನು ತೆಗೆದು ನಿಗಮವನ್ನಾಗಿ ಪರಿವರ್ತಿಸ್ತೇವೆ ಪರಿವರ್ತಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಬಹುದಿನದ ಬೇಡಿಕೆ ಆಗಿರುವಂಥ ನಾರಾಯಣಗುರು ನಿಗಮ ಈಡೇರಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಸಹಿತ ಇದಕ್ಕೆ ಯಾರ್ಯಾರು ನಮ್ಮ ಜೊತೆಯಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಲವು ಬೇಡಿಕೆ ಇಟ್ಕೊಂಡು ನಾಳೆಯಿಂದ ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಸಹಿತ ಅನೇಕರು ಪಾದಯಾತ್ರೆ ಸೇರಿದಂತೆ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಾರಂಡಿಗೆ ಜಾಥಾ ಮಾಡ್ತೇನೆ ಅಂತ ಹೇಳಿಕೆಯನ್ನು ನೋಡಿದ್ದೆ. ಅವರವರ ಭಾವನೆಗಳನ್ನು ಪ್ರಶ್ನಿಸುವಂತಿಲ್ಲ. ಆದರೆ ಒಂದು ಬೇಡಿಕೆ ಇರುವಂಥದ್ದು, ಬಹುಮುಖ್ಯ ಬೇಡಿಕೆ ಆದದ್ದು ನಾರಾಯಣಗುರು ನಿಗಮ, ಅದನ್ನು ಈಡೇರಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ. ನನ್ನ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಬಜೆಟ್ ಅದಕ್ಕೆ ಎಷ್ಟು 500 ಕೋಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಜೆಟನ್ನು ಮುಖ್ಯಮಂತ್ರಿಗಳು ನಿಗದಿಕರಿಸ್ತಾರೆ. ಹಲವಾರು ನಿಗಮಗಳನ್ನು ಕ್ರೋಢೀಕರಿಸಿದಂತೆ ಇದಕ್ಕೂ ಕೂಡ ಸಾಕಷ್ಟು ಹಣವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಹೇಳ್ತಾರೆ ಬಜೆಟಲ್ಲಿ ಅಂದರೆ ಬಜೆಟೇ ಇಲ್ಲ, ದುಡ್ಡೇ ಇಲ್ಲ, ಸುಮ್ಮನೆ ಮೂಗಿಗೆ ಸುತ್ತ ಇಲ್ಲ. ಅದನ್ನೆಲ್ಲ ವಿನಯ್ ಕುಮಾರ್ ಸೊರಕೆ ಅವರು ಏನು ಹೇಳ್ತಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸರ್ಕಾರ ಒಂದು ಯೋಜನೆಯನ್ನು ಮಾಡಿದರೆ ಆರ್ಥಿಕ ಇಲಾಖೆ ಮೂಲಕ ಹಣವನ್ನು ನಿಗದೀಕರಿಸುವಂಥ ಜವಾಬ್ದಾರಿ ಕೂಡ ಅದಕ್ಕಿದೆ. ಇಲ್ಲಿವರೆಗೆ ವಿನಯ್ ಕುಮಾರ್ ಸೊರಕೆ ಅವರು ನಾನು ವಿನಂತಿ ಮಾಡ್ತೇನೆ, ನೀವು ಅನೇಕ ಸರ್ಕಾರದಲ್ಲಿದ್ದಾಗ ಅನೇಕ ಘೋಷಣೆಗಳನ್ನು ಮಾಡಿದ್ದೀರಿ, ಹಣ ಹಿಡಿದಿರ್ಲಿಕ್ಕಾಗುತ್ತೇನು? ಅರ್ಥ ಖಾತೆಯನ್ನು ಹೊಂದಿರುವಂಥ ಮುಖ್ಯಮಂತ್ರಿಗಳು ಯಾವುದಾದ್ರೂ ಘೋಷಣೆ ಮಾಡಿದರೆ ಅದನ್ನು ಪೂರ್ಣ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಮತ್ತು ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡೋದಿಲ್ಲ. ಆದರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮೊನ್ನೆ ಮುಖ್ಯಮಂತ್ರಿಗಳು ನಾರಾಯಣಗುರು ನಿಗಮನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಇದೆ ಮತ್ತು ಸಮಾಜದ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಒಂದು ವರ್ಷದಿಂದ ನಿಗಮ ಮಾಡಿ ಅಂತ ಹೇಳ್ತಾ ಇದ್ರು, ಆದರೆ ಬಹುತೇಕ ಇಲ್ಲ. ಈಗ 208 ಜಾತಿಗಳು ನಮ್ಮ ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರುತ್ತೆ. ಅದರಲ್ಲಿ ಅನೇಕರು ನಿಗಮವನ್ನು ಪ್ರತಿ ಒಂದೊಂದು ಜಾತಿಯವರು ಹೆಚ್ಚಿನವರು ನಮಗೆ ನಿಗಮ ಕೊಡಿ ಅನ್ನೋರಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಒಂದೇ ಸಾರಿ ನಿಗಮವನ್ನು ಮಾಡಿದಾಗ ಇನ್ನೊಬ್ಬರು ಬೇಡಿಕೆ, ಒತ್ತಾಯ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದಷ್ಟು ವಿಳಂಬ ಆಗಿರ್ಬೋದು. ಆದರೆ ಇವತ್ತು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದು ಸಮಾಧಾನ ಸಂಗತಿ. ಬೇರೆ ಸಮುದಾಯಕ್ಕೆ ನಿಗಮ ಮಾಡ್ತಿದ್ದೀರಾ? ಗೊಂದಲದಲ್ಲಿಲ್ಲ. ನಮ್ಮಲ್ಲಿ ಪಾರ್ಟಿ ಆಗಲಿ ಯಾರ ಅಪೇಕ್ಷಿತರಾಗಲಿ ಗೊಂದಲದಲ್ಲಿಲ್ಲ. ಅನೇಕರು ತಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಭಾವನೆಗಳನ್ನು ರಾಜ್ಯದ ಅಧ್ಯಕ್ಷರಿಗೆ ಮನವಿಗಳನ್ನು ಕೊಟ್ಟು ನನಗೆ ಅವಕಾಶ ಕೊಡಿ ಅಂತ ಹೇಳಿರ್ತಾರೆ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆ ಇನ್ನಿಗೆ ಅರ್ಥ ಬರ್ತದೆ ಅಂತ ಅಂದುಕೊಂಡು ರಾಜ್ಯ ಮತ್ತು ಕೇಂದ್ರದ ನಾಯಕತ್ವ ಅಂತಿಮ ಟಿಕೆಟ್ ಹಂಚಿಕೆಯನ್ನು ಮಾಡುತ್ತೆ. ಬೈಂದೂರಿಂದ ಓಡಾಡ್ತಿದ್ರಿಂದ ಒಂದು 5-6 ತಿಂಗಳ ಹಿಂದೆ ಬೈಂದೂರಲ್ಲಿ ಅಲ್ಲ, ಬೈಂದೂರಲ್ಲಿ ನಾನು 4ನೇ ಸಾರಿ MLC ಆದವನು. 2007-8ರಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ 4ನೇ ಸಾರಿ ನಾನು MLC ಆದವನು. ಆ ಹಿನ್ನೆಲೆಯಲ್ಲಿ ಬೈಂದೂರು ಕ್ಷೇತ್ರದಂತೆ 2 ಜಿಲ್ಲೆಗಳು ನನ್ನ ಕ್ಷೇತ್ರ ಆದ್ದರಿಂದ ಪ್ರತಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿಗೂ ನಾನು ಹೋಗಿರ್ತೇನೆ. ಹಾಗಾಗಿ ಸ್ಪರ್ಧೆಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅನ್ನೋದು ಉದ್ದೇಶ ಅಲ್ಲ. ಸಿದ್ದರಾಮಯ್ಯನಂಥ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿರುವವರು ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿರುವಂಥ ವ್ಯಕ್ತಿಯೊಬ್ಬರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿದ್ದು ಅವರಿಗೆ ಶೋಭೆ ಅಲ್ಲ ಅಂತ ಅನಿಸುತ್ತೆ. ನನಗನ್ಸುತ್ತೆ ಅವ್ರು ಕ್ಷಮಾಪಣೆ ಕೇಳ್ತಾರೆ ಅಂತ ಅನಿಸುತ್ತೆ ನಾನು. ಯಾಕಂದರೆ ಅವ್ರು ತುಂಬ ದೊಡ್ಡವರು, ತುಂಬ ದೊಡ್ಡವರಾದ್ರಿಂದ ತಪ್ಪಿನ ಅರಿವಾಗಿದೆ, ಕ್ಷಮಾಪಣೆ ಕೇಳ್ತಾರೆ ಅಂತ ನನಗನ್ಸುತ್ತೆ. ನಾನು ಅದು ನನ್ನ ಹಳ್ಳಿ ಭಾಷೆ ಅಂತ ಹೇಳಿದ್ದಾರೆ ಇವತ್ತು. ಅಲ್ಲ, ಅವ್ರ ಭಾಷೆಗಳೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಸರಿ ಅಂತೇಳಿ ಆದರೆ ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ವಿರೋಧ ಪಕ್ಷ ನಾಯಕನಾಗಿದ್ದವರು, ಅಂಥ ವ್ಯಕ್ತಿಯೊಬ್ಬ ಇಂಥ ಸಣ್ಣ ಮಾತನಾಡಿದ್ದು ಮತ್ತು ಅದನ್ನೇ ಸರಿ ಅಂತಿದ್ದು ಅಕ್ಷಮ್ಯ ಅಪರಾಧ. ಅವರನ್ನೇ ಕೇಳಿ.